Dear students, I would like to welcome English online classes and video classes. So, the previous class we discussed about the Bachendri Fall life and her educations. After that, it's not a he, she. After that, she was applying basic mountaineering course in Nehru Institute of Mountaineering course. She was applied. After that, he completions of her mountaineering course. ಇಲ್ಲಿವರೆಗೂ ನಾವು ಏನು ಮಾಡಿದ್ದೀವಿ ರೀ, ಸ್ಟಡಿ ಮಾಡಿದ್ದೀವಿ. ಬಚೇಂದ್ರಿ ಪಾಲಳ ಜೀವನ ಆಗಿರ್ಬೋದು, ಅವಳು ಮಾಡಿರ್ತಕ್ಕಂತಹ ಕೆಲವು ಸಾಧನೆಗಳು, ತನ್ನ ಚೈಲ್ಡ್ಹುಡ್ ಬಾಲ್ಯದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು, ಸೊ ಅವುಗಳನ್ನೆಲ್ಲ ಸಂಪೂರ್ಣವಾಗಿ ನೋಡಿದ್ದೀವಿ. ಸೊ ಈ ಒಂದು ತರಗತಿಯಲ್ಲಿ ನಾವು ಮುಂದುವರೆದಿರ್ತಕ್ಕಂಥ ಭಾಗವನ್ನು ಡಿಸ್ಕಷನನ್ನು ಮಾಡ್ತಾ ಇದ್ದೇನೆ. Her mentor, Brigadier Gyan Singh, the director of the National Adventure Foundation, NAF, that is the acronym. ಯಾವುದರಲ್ಲಿ acronym? National Adventure Foundation came to Uttarakashi in February 1983 to run an adventure course for teachers at the NIM. He selected 7 local educated women. Yes, he means Brigadier Gyan Singh selected 7 local educated women, including Bachendri, for scholarship. ಇಲ್ಲಿ ಏನಾಗ್ತದೆ, ಇವರ ಮೆಂಟರ್ ಅಂದರೆ ಗೈಡರ್ ಅಂತ ಕರಿಬಹುದು. ನಮಗೆ ಮೆಂಟರ್ ಗೈಡರ್. ಪರ್ವತಾರೋಹಿಗಳಿಗೆ ಒಂದು ಪೂರ್ವಭಾವಿ ತರಬೇತಿಯನ್ನು ಕೊಡ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಬ್ರಿಗೇಡಿಯರ್ ಜ್ಞಾನ್ ಸಿಂಗ್. ಹಿ ವಾಸ್ ದ ಮೆಂಟರ್ ಆಫ್ ಬಚೇಂದ್ರಿ, ದ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ಸ್. ಹಿ ವಾಸ್ ದ ಡೈರೆಕ್ಟರ್ ಆಫ್ NAF, ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ ದ ಒಂದು ನಿರ್ದೇಶಕರಾಗಿರ್ತಾರೆ. ಕೇಮ್ ಟು ಉತ್ತರಕಾಶಿ ಫೆಬ್ರವರಿ 1983, 1983ರಲ್ಲಿ ಉತ್ತರಕಾಶಿಯಲ್ಲಿ ಈ ಒಂದು ಸಂಸ್ಥೆ ಇರ್ತದೆ. ರನ್ ಅಂಡ್ ಅಡ್ವೆಂಚರ್ ಕೋರ್ಸ್ ಫಾರ್ ಟೀಚರ್ಸ್ ಅಟ್ ದ NIM. NIM ಅಲ್ಲಿ ಟೀಚರ್ಸ್ ಏನು ಮಾಡ್ತಿರ್ತಾರೆ, ದೇ ಗೈಡೆಡ್. ಹಿ ಸೆಲೆಕ್ಟೆಡ್ 7 ಲೋಕಲ್. 1983ರಲ್ಲಿ ಏನು ಮಾಡ್ತಾರೆ, ಬ್ರಿಗೇಡಿಯರ್ ಜ್ಞಾನ್ ಸಿಂಗ್ NIM ನಲ್ಲಿ ಇರ್ತಕ್ಕಂತಹ 7 ಲೋಕಲ್, ಅದೇ ಉತ್ತರ ಕಾಶಿಯಲ್ಲಿ ಇರ್ತಕ್ಕಂತಹ ಎಜುಕೇಟೆಡ್ ವುಮನ್, ಇನ್ಕ್ಲೂಡಿಂಗ್ 7 ಹೆಣ್ಮಕ್ಕಳನ್ನ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಒಬ್ಬರು ಯಾರು, ಬಚೇಂದ್ರಿ. ಫಾರ್ ಸ್ಕಾಲರ್ಶಿಪ್, ಅವಳನ್ನು ಕೂಡ ಅಲ್ಲಿ ಏನು ಮಾಡ್ತಾರೆ, ಸ್ಕಾಲರ್ಶಿಪ್ಗೆ ಅವಳನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಭಾಗೀರಥಿ 7 Sister Adventure Club was set up by him. ಯಾರಿಂದ ಇಲ್ಲಿ ಈ ಒಂದು ಕ್ಲಬ್ ಅನ್ನ ಸ್ಥಾಪನೆ ಮಾಡ್ತಾರೆ, ಸೆಟ್ ಆಫ್ ಬೈ ಬ್ರಿಗೇಡಿಯರ್ ಜ್ಞಾನ್ ಸಿಂಗ್. ಬ್ರಿಗೇಡಿಯರ್ ಎಸ್ ಜ್ಞಾನ್ ಸಿಂಗ್ ಇವರ ನೇತೃತ್ವದಲ್ಲಿ ಭಾಗೀರಥಿ 7 Sister Adventure Club ಅನ್ನ ಉದ್ಘಾಟನೆ ಆಗ್ತದೆ, ಇವರ ನೇತೃತ್ವದಲ್ಲಿ ಸ್ಥಾಪನೆ ಆಗ್ತದೆ. ಆಫ್ಟರ್ ಹಿ ಕೇಮ್ ಟು ನೌ ಥ್ರೂ ದ ಬಚೇಂದ್ರಿ ಪಾಲ್ ದಟ್ ಫೋರ್ could use their mountaineering skill to make a living. Yes, Bachendri Pal that four could use their mountaineering skill to make a living. ಅವಳು ಏನಾಗಿರ್ತಾಳೆ, ಬಡವಳು ಇರ್ತಾಳೆ. ಯಾರು, ಬಚೇಂದ್ರಿ ಪಾಲ್. ಅವಳಿಗೆ ಏನು ಮಾಡ್ತಾರೆ, ಅಲ್ಲಿ ಸ್ಕಾಲರ್ಶಿಪ್ಗಳ ಮುಖಾಂತರ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಕೆಲವೊಂದಿಷ್ಟು ಗ್ಲೋಸರಿಗಳನ್ನು ಕೊಟ್ಟಿದ್ದಾರೆ ನೋಡಿ. ಮೆಂಟರ್ ಇಟ್ ಮೀನ್ಸ್ ಮಾರ್ಗದರ್ಶಕ ಅಂತ ಕರಿತೀವಿ, ಅಡ್ವೈಸರ್ ಆರ್ ಗೈಡ್.
ಡಿಟರ್ಮಿನೇಷನ್ ಇಸ್ ಮೀನ್ಸ್ ಡಿಸಿಸಿವ್ ನಿರ್ಧಾರಿತ, ಅಡ್ವೆಂಚರ್ ಎಕ್ಸೈಟಿಂಗ್ ಕುತೂಹಲ, ಆರ್ ಡೇಂಜರಸ್ ಎಕ್ಸ್ಪೀರಿಯನ್ಸ್ ಜರ್ನಿ. ಅಡ್ವೆಂಚರ್ ಅಂದರೆ ಸಾಹಸ ಪ್ರಯಾಣ ಅಂತ ಕರಿಬಹುದು. ಮೌಂಟೇನರಿಂಗ್ ಮೀನ್ಸ್ ದ ಸ್ಪೋರ್ಟ್ ಆರ್ ಆಕ್ಟಿವಿಟಿ ಆಫ್ ಕ್ಲೈಂಬಿಂಗ್ ಮೌಂಟೇನ್ಸ್. ಇಟ್ಸ್ ಮೀನ್ಸ್ ಪರ್ವತಾರೋಹಣ ಅಂತೇಳಿ ಕರಿಬಹುದು. ದಿಸ್ ವಾಸ್ ಯುನೀಕ್ ಆರ್ಗನೈಸೇಷನ್. ಭಾಗೀರಥಿ ಸೆವೆನ್ ಸಿಸ್ಟರ್ ಕ್ಲಬ್ ಅನ್ನೋದು ಏನಾಗ್ತದ, ಇಟ್ಸ್ ಅ ಯುನೀಕ್ ಆರ್ಗನೈಸೇಷನ್, ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಸಂಸ್ಥೆ ಆಗುತ್ತದೆ. ಆಫ್ ಗರ್ಲ್ಸ್ ಅಂಡ್ ವುಮನ್ ಟು ಹೆಲ್ಪ್ ಅದರ್ ಗರ್ಲ್ಸ್ ಟು ಫೈಂಡ್ ಅಡ್ವೆಂಚರ್. ಈ ಪರ್ವತಾರೋಹಣವನ್ನು ಮಾಡ್ತಕ್ಕಂತಹ ಹುಡುಗಿಯರು ಮತ್ತು ಹೆಣ್ಮಕ್ಕಳನ್ನ ಏನು ಮಾಡ್ತಾರೆ, ಅವರು ಗುರುತಿಸ್ತಾರೆ. ಗುರುತಿಸ್ಬಿಟ್ಟು ಟು ಹೆಲ್ಪ್ ದೆಮ್, ಅವ್ರಿಗೆ ಏನು ಮಾಡೋದ್ರಿ, ಸಹಾಯವನ್ನ ಮಾಡೋದು. ದಿಸ್ ಸ್ಕೀಮ್ ವುಡ್ ಟೇಕ್ ಕೇರ್ ಆಫ್ ದ ಮಾನಿಟರಿ ವರೀಸ್ ಆಫ್ ದ ಟ್ರೈನ್ ಗರ್ಲ್ಸ್ ಅಂಡ್ ವುಮನ್. ದಿಸ್ ಸ್ಕೀಮ್ ವುಡ್ ಟೇಕ್ ಕೇರ್ ಆಫ್ ದ ಮಾನಿಟರಿ ವರೀಸ್ ಆಫ್ ಟ್ರೈನ್ ಗರ್ಲ್ಸ್ ಅಂಡ್ ವುಮನ್. ಅವರಿಗೆ ಆ ಸಂಸ್ಥೆಯಲ್ಲಿ ಏನು ಮಾಡ್ತಾ ಇರ್ತಾರೆ, ತರಬೇತಿಯನ್ನು ಗೊಳಿಸಿರ್ತಾರೆ. ಹೌ ಟು ಕ್ಲೈಂಬ್ ದ ಮೌಂಟೇನ್ಸ್, ಪರ್ವತಗಳನ್ನು ಹೇಗೆ ಹತ್ತಬೇಕು ಅಂತಕ್ಕಂಥ ತರಬೇತಿಯನ್ನು ಆ ಒಂದು ಸಂಸ್ಥೆಯಲ್ಲಿ ಕೊಡ್ತಿರ್ತಾರೆ. ಬಚೇಂದ್ರಿ ಹೂಸ್ ಫ್ಯಾಮಿಲಿ ವಾಸ್ ಅಂಡರ್ ಎಕನಾಮಿಕ್ ಪ್ರೆಷರ್. ಈ ಸಮಯದಲ್ಲಿ ಏನಾಗಿರ್ತದೆ, ಆರ್ಥಿಕತೆಗೆ ಸಂಪೂರ್ಣ ಏನಾಗ್ತದೆ, ಇಟ್ಸ್ ಅ ಡೌನ್ ಫಾಲ್, ಕುಸಿದಿರ್ತದೆ. ಅವರು became an instructor here and reduced their financial burden. ಸಂಪೂರ್ಣವಾಗಿ ಏನಾಗಿರ್ತದಲ್ಲಿ ಫೈನಾನ್ಸಿಯಲ್ ಆಗಿ ಅವಳು ಏನಿರ್ತಾಳೆ, ಬರ್ಡನ್ ಆಗಿರ್ತಾಳೆ ಆರ್ಥಿಕವಾಗಿ. ಎಸ್, ಬಚೇಂದ್ರಿ ವಾಸ್ ಸೆಲೆಕ್ಟೆಡ್ ಫಾರ್ ದ ಇಂಡಿಯನ್ ಎವರೆಸ್ಟ್ ಎಕ್ಸ್ಪೆಡಿಷನ್ ಇನ್ 1984. ಎಸ್, ದಿಸ್ ವಾಸ್ ದ ಫಸ್ಟ್ ಮಿಕ್ಸ್ಡ್ ಎಕ್ಸ್ಪೆಡಿಷನ್ and its prime aim was to provide Indian women the opportunity to face the challenge of climbing Mount Everest. Till then, 4 women in the world had scaled the peak. The team comprised 7 women and 11 men, and this was Bachendri's first real expeditions. ಎಸ್, ಏನಾಗ್ತದಲ್ಲೇ ಬಚೇಂದ್ರಿ ವಾಸ್ ಸೆಲೆಕ್ಟೆಡ್. ಬಚೇಂದ್ರಿ ಪಾಲ್ ಏನಾಗ್ತಾಳೆ 1984ರಲ್ಲಿ ಸೆಲೆಕ್ಟ್ ಆಗ್ತಾಳೆ. ಇಲ್ಲಿ ಇಂಡಿಯನ್ ಎವರೆಸ್ಟ್ ಎಕ್ಸ್ಪೆಡಿಷನ್ಸ್, ಭಾರತೀಯ ಪರ್ವತಗಳ ಒಂದು ದಂಡಯಾತ್ರೆ ಅಂತ ಕರಿಬಹುದು, ಒಂದು ಯಾತ್ರೆ ಅಂತ ಕರಿಬಹುದು. ಆ ಯಾತ್ರೆ ಅಥವಾ ಒಂದು ಏನೋ ಒಂದು ಪ್ರಯಾಣ ಇತ್ತಲ್ಲ, ಅಲ್ಲಿ ಏನಾಗ್ತಾಳೆ, ಶಿ ವಾಸ್ ಸೆಲೆಕ್ಟೆಡ್. This was the first mixed expedition and its prime aim was to provide Indian women to the opportunity to face the challenge of climbing Mount Everest. Mount Everest ಅನ್ನು ಏರ್ಲಿಕ್ಕೆ ಒಂದು ಟೀಮ್ ರೆಡಿ ಮಾಡ್ತಾರೆ. ಆ ಟೀಮ್ನಲ್ಲಿ ಇವಳು ಏನಾಗ್ತಾಳೆ, ಸೆಲೆಕ್ಟ್ ಆಗ್ತಾಳೆ. ಎಸ್, ಇದೊಂದು ಒಳ್ಳೆಯ ಸದಾವಕಾಶ ಅಂತ ಹೇಳ್ಬಹುದು. ಟಿಲ್ ದೆನ್ 4 women in the world had scaled the peak. 4 women, 4 ಮಂದಿ ಹೆಣ್ಮಕ್ಳು ಏನು ಮಾಡ್ತಾರೆ, ಸ್ಕೇಲ್ ದ ಪೀಕ್, ಶಿಖರವನ್ನು ಏರ್ತಾರೆ. ದ ಟೀಮ್ ಕಂಪ್ರೈಸ್ಡ್ 7 women and 11 men. ದಿಸ್ ವಾಸ್ ಬಚೇಂದ್ರಿ ಫಸ್ಟ್ ರಿಯಲ್ ಎಕ್ಸ್ಪೀಡಿಷನ್. ಇವಳ ಮೊಟ್ಟ ಮೊದಲ ಒಂದು ಅತಿ ದೊಡ್ಡದಾಗಿರ್ತಕ್ಕಂಥ ಶಿಖರವನ್ನು ಏರ್ತಾ ಇದ್ದಾಳೆ. ದ ಟೀಮ್ ಕಂಪ್ರೈಸ್ಡ್ 7 women. ಅವರ ಟೀಮ್ನಲ್ಲಿ ಏನಾಗಿತ್ತಂದ್ರೆ 7 ಮಂದಿ ಏನಿರ್ತಾರೆ, ಹೆಣ್ಮಕ್ಳಿರ್ತಾರೆ. 7 women and 11 men. 11 ಜನರು ಗಂಡ್ಮಗಳಿರ್ತಾಳೆ. ದಿಸ್ ವಾಸ್ ಬಚೇಂದ್ರಿ ಫಸ್ಟ್ ರಿಯಲ್ ಎಕ್ಸ್ಪೆಡಿಷನ್ಸ್. ಇದು ಅವಳ ಮೊಟ್ಟ ಮೊದಲ ಒಂದು ಎಕ್ಸ್ಪೆಡಿಷನ್ ಅಂತ ಹೇಳಿ ಕರಿಬಹುದು. ಎಸ್, ಅವಲಾಂಚ್, ಎ ಮಾಸ್ ಆಫ್ ಸ್ನೋ, ಐಸ್ ಅಂಡ್ ರಾಕ್ಸ್ ಫಾಲಿಂಗ್ ರ್ಯಾಪಿಡ್ಲಿ ಡೌನ್ ಅ ಮೌಂಟೇನ್ ಸೈಡ್. ಅವಲಾಂಚ್ ಅಂದ್ರೆ ಹಿಮದ ರಾಶಿ ಅಂತ ಕರಿಬಹುದು. ಅದೇನಾಗ್ತದೆ, ಸಮ್ಟೈಮ್ ಇಟ್ಸ್ falling rapidly down a mountain side. ಹಿಮ ಕರಗಿ ಬೀಳೋದು ಅಂತ ಕರಿತೀವಿ. ಸಮಿಟ್ ಮೀನ್ಸ್ ಟಾಪ್ ಆಫ್ ದ ಮೌಂಟೇನ್, ಶಿಖರದ ತುದಿ ಅಂತ ಕರಿಬಹುದು. Then they faced many setbacks including an avalanche and injuries as
A sudden landslide injured the members of her team. However, Bachendri Pal continued her climb to reach the peak on May 23rd, 1984. Bachendri conquered the summit of Sagarmatha, the Nepali name for the highest peak in the world, at 1:07 p.m. It was a difficult climb of over 29,028 feet, 8,848 meters. Her dream had come true. Yes. ಅವಳ ಕನಸು ಏನಾಗ್ತದೆ, ಸಾಕಾರಗೊಳ್ತದ. ಎಸ್, ದೇ ಫೇಸ್ಡ್ ಮೆನಿ ಸೆಟ್ ಬ್ಯಾಕ್ಸ್. ಹಲವಾರು ಸೆಟ್ ಬ್ಯಾಕ್ಸ್ ಪ್ರಾಬ್ಲಮ್ಸ್ಗಳನ್ನು ಅವ್ರು ಏನು ಮಾಡ್ತಾರೆ, ಎದುರಿಸ್ತಾರೆ. ಇನ್ಕ್ಲೂಡಿಂಗ್ ಅನ್ ಅವಲಾಂಚೆ ಅಂಡ್ ಆ ಸಮುದ್ರ ಅಲ್ಲ ರೀ, ಆ ಒಂದು ಶಿಖರದಿಂದ ಏನಾಗ್ತಾ ಇದೆ, ಹಿಮದ ರಾಶಿಗಳು ಏನಾಗ್ತಿರ್ತವೆ, ಫಾಲ್ ಆಗುತ್ತೆ, ಬೀಳ್ತಿರ್ತವೆ. ಸೊ ಅವುಗಳೆಲ್ಲವನ್ನು ಏನು ಮಾಡಬೇಕು, ಫೇಸ್ ಮಾಡಬೇಕು. ಅದರಿಂದ ಕೆಲವೊಂದಿಷ್ಟು ಜನ ಇರ್ತಾರೆ, ದೇ ಬಿಕಮ್ ಇನ್ಜುರೀಸ್, ಅಪಾಯಗೊಳಗಾಗ್ತಾರೆ. ಎ ಸಡನ್ ಲ್ಯಾಂಡ್ ಸ್ಲೈಡ್ ಇಂಜೂರ್ಡ್ ದ ಮೆಂಬರ್ಸ್ ಆಫ್ ಅವರ್ ಟೀಮ್. ಅವಳ ಟೀಮ್ನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸದಸ್ಯರಿಗೆ ಏನಾಗ್ತದೆ, ಗಾಯಗಳಾಗ್ತವೆ. However, Bachendri Pal continued her climb to reach the peak on May 23rd, 1984. ಆದರೂ ಕೂಡ ಯಾವುದೇ ಅಪಾಯಗಳು ಬಂದರೂ ಅವುಗಳನ್ನ ಎದುರಿಸಿ ಅವಳು ಏನು ಮಾಡ್ತಾಳೆ, ಎಸ್, ಕಂಟಿನ್ಯೂಡ್ ಹರ್ ಕ್ಲೈಂಬ್ ಟು ರೀಚ್ ದ ಪೀಕ್. ಆ ಶಿಖರದ ತುದಿಯನ್ನು ಯಾವಾಗ ಮುಟ್ತಾಳೆ ಅವಳು, May 23rd, 1984ನಲ್ಲಿ ಹೋಗಿ ಅಲ್ಲೇನು ಮಾಡ್ತಾರೆ, ರೀಚ್ ಆಗ್ತಾರೆ. ಈ ದಿನದಂದು 1984 ಮೇ 23ರಂದು ಅವಳು ಏನಾಗ್ತಾಳೆ, ಅಲ್ಲಿ ಶಿಖರದ ತುದಿಯನ್ನು ಮುಟ್ತಾರೆ. ಬಚೇಂದ್ರಿ ಕಾನ್ಕರ್ಡ್ ದ ಸಮಿತ್ ಆಫ್ ಸಾಗರಮಾಥಾ. ಕಾನ್ಕರ್ಡ್ ಅಂದರೆ ಜಯಶಾಲಿ ಆಗ್ತಾರೆ. 8,848 ಮೀಟರ್ ಇರ್ತಕ್ಕಂತಹ ಆ ಒಂದು ಶಿಖರವನ್ನು ಸಂಪೂರ್ಣವಾಗಿ ಮುಟ್ತಾರೆ. ದ ನೇಪಾಲಿ ನೇಮ್ ಫಾರ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿಯೇ ಒಂದು ಎತ್ತರವಾಗಿರ್ತಕ್ಕಂಥ ಶಿಖರ ಎಲ್ಲಿದೆ ಅಂದರೆ ನೇಪಾಳದಲ್ಲಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನೇಪಾಳಿಗರು ಮೌಂಟ್ ಎವರೆಸ್ಟ್ಗೆ ಏನಂತ ಹೆಸರನ್ನ ಕರೀತಾರೆ, ಸಾಗರಮಾಥಾ ಅಂತೇಳಿ ಕರೀತಾರೆ. ಸೊ ಅಟ್ 1:07 p.m. it was a difficult climb of over 29,028 feet. 29,028 ಫೀಟ್ವರೆಗೆ ಎತ್ತರವಾಗಿರ್ತಕ್ಕಂಥ ಶಿಖರವನ್ನು ಇಲ್ಲಿ ಯಾರು ಇರ್ತಾರೆ, ಬಚೇಂದ್ರಿ ಪಾಲ್ ಇರ್ತಾರೆ. ಸೊ ಹರ್ ಡ್ರೀಮ್ ಹ್ಯಾಡ್ ಕಮ್ ಟ್ರೂ. ಅವಳ ಕನಸು ಇಲ್ಲಿ ಏನಾಗ್ತದೆ, ಸಂಪೂರ್ಣವಾಗಿ ಸಾಕಾರಗೊಳ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ನೀವು ಮೌಂಟ್ ಎವರೆಸ್ಟನ್ನು ನೋಡದೇ ಇದ್ದರೆ ಇಲ್ಲಿ ನೋಡಿ ಪಿಕ್ಚರ್ ಹಾಕ್ತೇನೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ನೋಡ್ಬೋದು, ಇದು ಸಂಪೂರ್ಣವಾಗಿರ್ತಕ್ಕಂಥದ್ದು ಏನಿದೆ ಮೌಂಟ್ ಎವರೆಸ್ಟ್ ಅಂತ ನಾವಿಲ್ಲಿ ಕರೀತಾ ಇದ್ದೇವೆ. ಸೊ ನೇಪಾಳಿಗರು ಇದನ್ನು ಏನಂತ ಕರೀತಾ ಇದ್ದಾರೆ, ಸಾಗರಮಾಥಾ ಅಂತ ಕರೀತಾರೆ. ಸೊ 8,848 ಮೀಟರ್ ಇರ್ತಕ್ಕಂತಹ ಈ ಒಂದು ಹಿಮಾಲಯವನ್ನು ಬಚೇಂದ್ರಿ ಪಾಲ್ ಏನಾಗ್ತದೆ ಇರ್ತಾರೆ. May 23rd, 1984 she climbed the Mount Everest. So here this is the picture about the Mount Everest. ಇದು ಜಗತ್ತಿನಲ್ಲಿ ಅತಿ ಎತ್ತರವಾಗಿರ್ತಕ್ಕಂತಹ ಒಂದು ಪರ್ವತ. ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೇ ಈ ಒಂದು ಎವರೆಸ್ಟನ್ನು ಏರಿದಂಥ ಕೀರ್ತಿ ಯಾರಿಗೆ ಸಲ್ತದ ಅಂತ ನಾವಿಲ್ಲಿ ಹೇಳಿದರೆ ಬಚೇಂದ್ರಿ ಪಾಲ್ ಅವರಿಗೆ ಸಲ್ತದ ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಹೆಮ್ಮೆಯ ಸಂಗತಿ ಅಂತ ಇಲ್ಲಿ ಹೇಳ್ಬೋದು. ಸೊ ಅವರು ಮೇಲ್ಗಡೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಆ ಒಂದು ಪ್ಲೇಸ್ಗೆ ಧ್ವಜವನ್ನು ಇಟ್ಟು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣ್ಬೋದು ನೋಡಿ.
So here, like that. ಓಕೆ, ಸಂಪೂರ್ಣವಾಗಿ ಆ ಒಂದು ಹಿಮಾಲಯವನ್ನು ನೀವು ಏನು ಮಾಡಿದ್ರಲ್ಲಿ ಪಿಕ್ಚರ್ನಲ್ಲಿ ನೋಡಿದ್ರಿ. ಸೊ ಅವಳ ಒಂದು ಕನಸು ಇಲ್ಲಿ ಏನಾಗ್ತದೆ, ಸಂಪೂರ್ಣವಾಗಿ ಸಾಕಾರಗೊಳ್ತದೆ. ಅಟ್ ದಿಸ್ ಮೂಮೆಂಟ್ ಆಫ್ ಜಾಯ್ ಬಚೇಂದ್ರಿ ಪಾಲ್ ರಾಯ್ಟ್ಸ್, ಅವಳು ಸಂಪೂರ್ಣವಾಗಿ ಏನಾಗಿರ್ತಾಳೆ, ಖುಷಿಯಲ್ಲಿ ಮುಳುಗಿರ್ತಾಳೆ. ಅವಳು ಬರವಣಿಗೆ ರೂಪದಲ್ಲಿ ಬರೀತಾಳೆ, ಮೈ ಥಾಟ್ಸ್ ವೆಂಟ್ ಟು ಮೈ ಫಾದರ್ ಆ್ಯಂಡ್ ಮದರ್ ಹೂ ಟಾಟ್ ಅಸ್ ದ ವ್ಯಾಲ್ಯೂ ಆಫ್ ಸ್ಟ್ರಗಲ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ಎಫರ್ಟ್. ಒಂದು ಏನಂತ ಹೇಳ್ತಾಳೆ, ಮೈ ಥಾಟ್ಸ್ ವೆಂಟ್ ಟು ಮೈ ಫಾದರ್ ಆ್ಯಂಡ್ ಮದರ್, ನನ್ನ ವಿಚಾರಗಳನ್ನು ನನ್ನ ತಂದೆಗೆ ಮತ್ತು ನನ್ನ ತಾಯಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಹೂ ಟಾಟ್ ಅಸ್ ದ ವ್ಯಾಲ್ಯೂ ಆಫ್ ಸ್ಟ್ರಗಲ್. ಸ್ಟ್ರಗಲ್ ಅದರಲ್ಲೇ ಹೋರಾಟವನ್ನು ಮಾಡ್ತಕ್ಕಂತಹ ಮೌಲ್ಯವನ್ನು ಕಲಿಸಿಕೊಟ್ಟಿರ್ತಕ್ಕಂತಹ, ಆ್ಯಂಡ್ ದ ವ್ಯಾಲ್ಯೂ ಆಫ್ ಎಫರ್ಟ್, ಹೋರಾಟದ ಒಂದು ಮೌಲ್ಯಗಳು ಆಗಿರಬಹುದು. ಅಂದರೆ ಸ್ಟ್ರಗಲ್ ಅದರಲ್ಲೇ ಲೈಫನ್ನು ನಾವು ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನು ಕುರಿತು ನನಗೆ ಬೋಧನೆಯನ್ನು ಮಾಡಿರ್ತಕ್ಕಂತಹ ತಂದೆ ತಾಯಿಗಳು, ಮತ್ತು ಎಫರ್ಟ್ಸ್, ಹಾರ್ಡ್ ವರ್ಕ್ಸ್, ಕಠಿಣವಾದ ಪರಿಶ್ರಮದ ಕುರಿತು ನನಗೆ ತಿಳಿಸಿದಂಥ ನನ್ನ ತಂದೆ ಮತ್ತು ತಾಯಿಗೆ ನಾನು ಏನು ಮಾಡ್ತಾ ಇದ್ದೇನೆ, ಐ ಆಮ್ ಗ್ರೇಟ್ಫುಲ್ ಟು ದೆಮ್ ಅಂತಕ್ಕಂಥ ಒಂದು ವಿಚಾರಗಳನ್ನು ಇಲ್ಲಿ ಅವಳು ಹೇಳ್ತಾಳೆ. ಸೊ ಬಚೇಂದ್ರಿ's mountaineering excellence has been honored by the government of India with the country's highest sports award, the Arjuna Award, the highly coveted Padma Shri, as well as the National Adventure Award. Among the other major awards, Bachendri was awarded Yasha Bharati, awarded by the government of Uttar Pradesh, gold medal by the Indian Mountaineering Foundations. So when she was climbed the Mount Everest, after that so many honors and rewards came to the ಬಚೇಂದ್ರಿ ಫಾಲ್. ಬಚೇಂದ್ರಿ ಫಾಲ್ಗೆ ಅವೆಲ್ಲವೂ ಏನಾಗ್ತವೆ, ಇಲ್ಲಿ ಅರಸಿಕೊಂಡು ಬರ್ತವೆ. ಬಚೇಂದ್ರಿ's mountaineering excellence has been honored by the government of India with the country's highest sports award, the Arjun Award. ಭಾರತ ಸರ್ಕಾರ ಬಚೇಂದ್ರಿ ಪಾಲಳಿಗೆ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಅರ್ಜುನ್ ಪ್ರಶಸ್ತಿಯನ್ನು ವಿತರಿಸ್ತದೆ. ದ ಹೈಲಿ ಕೋವೆಟೆಡ್ ಪದ್ಮಶ್ರೀ ಅವಾರ್ಡನ್ನು ನೀಡ್ತದೆ, ಆಸ್ ವೆಲ್ ಆಸ್ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್. ಸೊ ಅಮಾಂಗ್ ದಿ ಅದರ್ ಮೇಜರ್ ಅವಾರ್ಡ್ಸ್, ಬಚೇಂದ್ರಿ ವಾಸ್ ಅವಾರ್ಡೆಡ್ ಯಶಭಾರತಿ ಅಂತ ಅವಾರ್ಡನ್ನು ಏನಾಗ್ತದೆ, ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶದವರು ನೀಡ್ತಾರೆ. ಗೋಲ್ಡ್ ಮೆಡಲ್ ಬೈ ದಿ ಇಂಡಿಯನ್ ಮೌಂಟೇನರಿಂಗ್ ಫೌಂಡೇಶನ್ಸ್, IMF ಅಂತಕ್ಕಂಥ ಸಂಸ್ಥೆ ನೀಡ್ತದೆ. ಸೊ ಹೀಗೆ ಅವಳು ಏನಾಗ್ತಾಳೆ, ಹಲವಾರು ಪ್ರಶಸ್ತಿಗಳಿಗೆ ಅವಳು ತನ್ನ ಹೆಸರನ್ನು ನಾಮಿನೇಟ್ ಮಾಡ್ತಕ್ಕಂಥದ್ದು. ಈ ರೀತಿ ಅವಳು ಸಂಪೂರ್ಣವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಾಳೆ. ಆಸ್ ವೆಲ್ ಆಸ್ ಆ್ಯಂಡ್ ಅವಾರ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಉತ್ತರ ಪ್ರದೇಶ್ ಸ್ಟೇಟ್. ಅಂದರೆ ಎಜುಕೇಷನ್ ಅಂದರೆ ಇಲ್ಲಿ ಉತ್ತರ ಪ್ರದೇಶದ ಒಂದು ಶಿಕ್ಷಣದ ಒಂದು ಡಿಪಾರ್ಟ್ಮೆಂಟ್ ಏನಿದೆ, ಶಿಕ್ಷಣ ಸಂಸ್ಥೆಯವರು ಕೂಡ ಇವಳಿಗೆ ಪ್ರಶಸ್ತಿಯನ್ನು ನೀಡ್ತಾರೆ. ಆ್ಯಂಡ್ ದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಜೀವಮಾನ ಸಾಧನೆ ಯಾರು ಕೊಡ್ತಾರೆ, ಕೋಲ್ಕತ್ತಾ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಸೋಸಿಯೇಷನ್ದವರು ಇವಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥದ್ದು. Then Bachendri Paul has put together all her experiences the mountaineering in her autobiography. ಅವಳ ಎಲ್ಲ ಎಕ್ಸ್ಪೀರಿಯನ್ಸಸ್, ತನಗೆ ಆಗಿರ್ತಕ್ಕಂತಹ ಪರ್ವತಾರೋಹಣದ ಒಂದು ಅನುಭವಗಳನ್ನು ತನ್ನ ಆಟೋಬಯೋಗ್ರಫಿಯಲ್ಲಿ ಬರೆದಿಡ್ತಾಳೆ, ಆತ್ಮಚರಿತ್ರೆಯಲ್ಲಿ. ಆ ಒಂದು ಆಟೋಬಯೋಗ್ರಫಿ ಹೆಸರು ಏನಂದ್ರೆ ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್ ಅಂತಕ್ಕಂತಹ ಒಂದು ಆಟೋಬಯೋಗ್ರಫಿಯಲ್ಲಿ ತನ್ನ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನು ಬರೆದಿರ್ತಾಳೆ. ಸೊ ಶಿ ಈಸ್ ಪ್ರೆಸೆಂಟ್ಲಿ ಎಂಪ್ಲಾಯ್ಡ್ ಆಸ್ ಎ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಅಡ್ವೆಂಚರ್ ಪ್ರೋಗ್ರಾಮ್ಸ್ ಅಂತಕ್ಕಂಥ ಒಂದು ಏನು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ಏನಿದ್ದಾಳೆ, ಶಿ ನಾವು ಪ್ರೆಸೆಂಟ್ಲಿ ಎಂಪ್ಲಾಯ್ಡ್ ಆಸ್ ಅ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಎಲ್ಲಿ, ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನಲ್ಲಿ ನಾವು ಶಿ ವಾಸ್ ಎ
ಎಸ್ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಆಗಿ ಹುದ್ದೆಯಲ್ಲಿದ್ದಾರೆ. ಹರ್ ಲೈಫ್ ಶೋಸ್ ಹೌ ಹಾರ್ಡ್ ವರ್ಕ್ ಆ್ಯಂಡ್ ದ ವಿಲ್ ಟು ಸಕ್ಸೀಡ್ ಕ್ಯಾನ್ ರೈಸ್ ಒನ್ ಟು ಗ್ರೇಟ್ ಹೈಟ್ಸ್. ಅದರಲ್ಲೇ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಅಲ್ಲಿ ಏನಿರಬೇಕು ಅಂತಕ್ಕಂಥದ್ದನ್ನು ನಮಗೆ ಗೊತ್ತಾಗುತ್ತದೆ. ಕಠಿಣವಾಗಿರ್ತಕ್ಕಂತಹ ಪರಿಶ್ರಮ ಇರಬೇಕು, ಡೆಡಿಕೇಶನ್ ಇರಬೇಕು ಅಂತಕ್ಕಂಥದ್ದನ್ನು ಈ ಒಂದು ಲೆಸನ್ ಮುಖಾಂತರ ನಾವು ತಿಳಿಬಹುದು. ಹೌ ಹಾರ್ಡ್ ವರ್ಕ್ ಆ್ಯಂಡ್ ದ ವಿಲ್ ಟು ಸಕ್ಸೀಡ್. ನಮ್ಮ ಇಚ್ಛೆ ಇತ್ತಂದ್ರೆ ನಾವು ಏನನ್ನು ಬೇಕಾದರೂ ನಾವು ಏನು ಮಾಡ್ಬೋದು, ಇಡೀ ಜಗತ್ತನ್ನೇ ಗೆಲ್ಬಹುದು ಅಂತಕ್ಕಂಥದ್ದನ್ನು ಉದಾಹರಣೆಯಲ್ಲಿ ನಾವು ಯಾರದನ್ನು ಕೊಡ್ಬೋದು, ಇಲ್ಲೇ ಬಚೇಂದ್ರಿ ಪಾಲನ್ನು ಕೊಡ್ಬೋದು. ಕ್ಯಾನ್ ರೇಸ್ ಒನ್ ಟು ಗ್ರೇಟ್ ಹೈಟ್ಸ್, ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಬಚೇಂದ್ರಿ ಪಾಲ್ ಅಂತಕ್ಕಂಥ ಒಂದು ಲೆಸನ್ನಿಂದ ನಾವಿಲ್ಲಿ ಕಲಿಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಜರ್ನಿ ಟು ದ ಟಾಪ್. ಸೊ ಇಲ್ಲಿಗೆ ಈ ತರಗತಿ ಸಮಾಪ್ತಿ ಆಯಿತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.